ಸೊ ಇದೇ ಮೇನ್ ರೀಸನ್ ಯಾಕೆ ನೀವು ಡೈ ಯೂಸ್ ಮಾಡಿದ್ಮೇಲೆ ಕೂದಲಿಗೆ ನಾವು ಕಲರ್ ಯೂಸ್ ಮಾಡಿದ್ಮೇಲೆ ಯಾಕೆ ನಮ್ಮ ಕೂದಲು ಬೇಗ ಬೆಳ್ಳಗಾಗುತ್ತೆ ಅಂತ ಕೇಳಿದ್ರೆ ಅದಕ್ಕಿರೋ ಒಂದು ಮೇನ್ ರೀಸನ್ ಇಸ್ ದಿಸ್ ಹೈಡ್ರೋಜನ್ ಪೆರಾಕ್ಸೈಡ್. ಕೆಲವು ಸಲ ನಾವು ನೋಡುವಾಗ ಸಣ್ಣ ಮಕ್ಕಳಲ್ಲಿ ಕೂಡ ಈ ಬಿಳಿ ಕೂದಲು ಕಂಡು ಬರುತ್ತೆ. ಆ್ಯಂಡ್ ಯೂಶಲಿ ತುಂಬ ಅರ್ಲಿ ಏಜಲ್ಲಿ ಮೇ ಬಿ ಒಂದು 20s ಅಲ್ಲೇ ತುಂಬ ಬಿಳಿ ಕೂದಲು ಇದ್ದವರು ಕೂಡ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಯೂಶಲಿ ಕೇಳ್ತಾರೆ, ಯಾಕಪ್ಪ ಬಿಳಿ ಕೂದಲು ಆಗ್ಬಿಟ್ಟಿದೆ ನಿನಗೆ, ಅಷ್ಟೊಂದು ತಲೆಬಿಸಿ ಆಗಿದೆ ಅಂತ ಕೇಳೋರು ಎಷ್ಟೋ ಜನ ಇದ್ದಾರೆ. ಅವರು ಸುಮ್ಮನೆ ಕೇಳುವಂಥ ಒಂದು ಪ್ರಶ್ನೆ ಆದರೂ ಕೂಡ ಅದರ ಹಿಂದೆ ಕೂಡ ಒಂದು ಸೈನ್ಸ್ ಇದೆ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆ ವಯಸ್ಸಾಗುವಾಗ ಬಾಡಿ ಸುಮಾರು ಲಕ್ಷಣಗಳು ತೋರಿಸುತ್ತೆ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾವುದು ಅಂತ ಕೇಳಿದ್ರೆ ಬಿಳಿ ಕೂದಲು. ಸೊ ನಮ್ಮ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ತಲೆಯಲ್ಲಿ ಬಿಳಿ ಕೂದಲದು ಡೆನ್ಸಿಟಿ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇನಿಷಿಯಲಿ ಫಸ್ಟ್ ಎಲ್ಲ ನಾವೇನು ಮಾಡ್ತೀವಿ, 1-2 ವೈಟ್ ಹೇರ್ ಇದ್ದಾಗ ನಾವು ನಿಧಾನಕ್ಕೆ ಅದನ್ನು ಅಷ್ಟೇ ತೆಗಿತೀವಿ ಅಥವಾ ಸಿಸರ್ಸಿಂದ ಅದನ್ನು ಕಟ್ ಮಾಡ್ತೀವಿ. ಬಟ್ ಸ್ಲೋಲಿ ಏನಾಗುತ್ತೆ, ಈ ವೈಟ್ ಹೇರ್ಸೇ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಆವಾಗ ನಮಗೆ ಹೇರ್ ಡೇ ಬಿಟ್ಟು ಬೇರೆ ಯಾವುದೋ ದಾರಿ ಇಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಹೇರ್ ಡೇ ಅಪ್ಲೈ ಮಾಡಿದ್ಮೇಲೆ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ನಮ್ಮ ವೈಟ್ ಹೇರ್ ಡೆನ್ಸಿಟಿ ಏನಿದೆ ಅದು ತುಂಬ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ನೋಡಿದ್ರೆ ನನಗೂ ಕೂಡ ಇದೆ ತುಂಬ ಬಿಳಿ ಕೂದಲು. ಸೊ ಈ ಬಿಳಿ ಕೂದಲು ಬರಲಿಕ್ಕೆ ಏನು ಕಾರಣ? ಓಕೆ, ಆಫ್ಟರ್ ಅನ್ ಏಜ್ ಆಫ್ 40 ನಮ್ಮ ಹೇರ್ ವೈಟ್ ಆಗೋದು ಅಥವಾ ಗ್ರೇ ಹೇರ್ ಆಗೋದು ತುಂಬ ಕಾಮನ್ ಅಂತ ನಾವು ಹೇಳ್ಬೋದು. ಯಾಕಂದರೆ ನಮ್ಮ ವಯಸ್ಸಾಗುವಾಗ ನಮ್ಮ ಕೂದಲಲ್ಲಿ ಮತ್ತು ನಮ್ಮ ಚರ್ಮದಲ್ಲೆಲ್ಲ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಬಟ್ ಕೆಲವು ಸಲ ನಾವು ನೋಡುವಾಗ ಸಣ್ಣ ಮಕ್ಕಳಲ್ಲಿ ಕೂಡ ಈ ಬಿಳಿ ಕೂದಲು ಕಂಡು ಬರುತ್ತೆ. ಆ್ಯಂಡ್ ಯೂಶಲಿ ತುಂಬ ಅರ್ಲಿ ಏಜಲ್ಲಿ ಮೇ ಬಿ ಒಂದು 20s ಅಲ್ಲೇ ತುಂಬ ಬಿಳಿ ಕೂದಲು ಇದ್ದವರು ಕೂಡ ಇದ್ದಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಬಿಳಿ ಕೂದಲು ಬರಲಿಕ್ಕಿರುವಂಥ ಕಾರಣಗಳೇನೇನು, ಸೊ ಅದು ಅಕಸ್ಮಾತ್ ಬಂದರೆ ಅದನ್ನು ಹೇಗೆ ಡಿಲೇ ಮಾಡ್ಬೋದು, ಸೊ ಕಂಪ್ಲೀಟ್ಲಿ ಅದು ಕ್ಯೂರ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಏನು ನಾನು ಹೇಳಲ್ಲ. ಬಟ್ ಆ ಬಿಳಿ ಕೂದಲು ಡೆನ್ಸಿಟಿ ಫಾಸ್ಟಾಗಿ ಎಲ್ಲ ಫುಲ್ ಇಡೀ ತಲೆ ವೈಟ್ ಆಗೋದು ನಾವು ಆದಷ್ಟು ಡಿಲೇ ಮಾಡ್ಲಿಕ್ಕಾಗತ್ತೆ. ಸೊ ಅದಕ್ಕೆ ನಾವು ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಕೂದಲಿಗೆ ಯಾಕೆ ಈ ಕಪ್ಪು ಕಲರ್ ಇದೆ ಅಂತ ನೋಡೋಣ. ಸೊ ಯೂಶಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರದ್ದು ಕೂದಲು ಒಂದೇ ಕಲರ್ ಇರಲ್ಲ. ಕೆಲವ್ರದ್ದು ಡಾರ್ಕ್ ಬ್ಲ್ಯಾಕಿಶ್ ಇರುತ್ತೆ, ಕೆಲವ್ರದ್ದು ಸ್ವಲ್ಪ ಬ್ರೌನಿಶ್ ಇರುತ್ತೆ, ಇನ್ನು ಕೆಲವ್ರದ್ದು ನೋಡಿದ್ರೆ ಒಂದು ಸ್ವಲ್ಪ ರೆಡ್ಡಿಶ್ ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಹೇರ್ ಕಲರ್ಸ್ ನಾವೇ ನೋಡ್ತೀವಿ. ಸೊ ಇದಕ್ಕೆ ಮೇನ್ ರೀಸನ್ ಅಂದರೆ ನಮ್ಮ ಕೂದಲಿಗೆ ಕಲರ್ ಕೊಡುವಂಥದ್ದು ಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್. ಸೊ ಮೆಲಾನಿನ್ ಏನಿದೆ ನಮ್ಮ ಹೇರ್ ಫಾಲಿಕಲ್ಸ್ ಇರುವಂಥ ಒಂದು ಸ್ಪೆಷಲ್ ಸೆಲ್ಸ್ ಇದೆ, ಅದಕ್ಕೆ ನಾವು ಮೆಲನೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಈ ಮೆಲನೋಸೈಟ್ಸ್ ಏನಿದೆ ಈ ಮೆಲಾನಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದರಿಂದಾನೇ ನಮಗೆ ಕೂದಲಿಗೆ ಕಲರ್ ಸಿಗುತ್ತೆ. ಸೊ ಇದರಲ್ಲಿ 2 ಟೈಪ್ ಮೆಲಾನಿನ್ ಇದೆ, ಒಂದು ಯು ಮೆಲಾನಿನ್ ಅಂತ ಹೇಳ್ತೀವಿ, ಮತ್ತೊಂದು ಫಿಯೋ ಮೆಲಾನಿನ್ ಅಂತ ಹೇಳ್ತೀವಿ. ಸೊ ಇದರದ್ದು ಕಾಂಬಿನೇಷನ್ನೇ ಲೈಕ್ ನಮಗೆ ಕೂದಲಿಗೆ ಕಲರ್ ಕೊಡುವಂಥದ್ದು. ಸೊ ಕೆಲವು ಸಲ ಯು ಮೆಲಾನಿನ್ ಅಂದರೆ ಯೂಶಲಿ ಡಾರ್ಕಿಶ್ ಇರುತ್ತೆ, ಅಂದರೆ ಬ್ಲ್ಯಾಕಿಶ್ ಇರುತ್ತೆ ಅಥವಾ ಡಾರ್ಕ್ ಬ್ರೌನಿಶ್ ಇರುತ್ತೆ. ಸೊ ಫಿಯೋ ಮೆಲಾನಿನ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಸ್ವಲ್ಪ ರೆಡ್ಡಿಶ್ ಇರುತ್ತೆ. ಸೊ ಎಲ್ಲರ ಕೂದಲಲ್ಲೂ ಕೂಡ ಇದು ಎರಡೂ ಇರುತ್ತೆ. ಸೊ ಇದರ ಕಾಂಬಿನೇಷನ್ ಹೇಗೆ ಹೋಗುತ್ತೆ ಅದರ ಮೇಲೆ ನಮ್ಮ ಕೂದಲದ್ದು ಕಲರ್ ಡಿಸೈಡ್ ಆಗುತ್ತೆ. ಅದಕ್ಕೆ ನೀವು ನೋಡಿ, ಕೆಲವ್ರನ್ನ ನೋಡಿದರೆ ಒಳ್ಳೆ ಡಾರ್ಕ್ ಆಗಿರುವಂಥ ಕೂದಲಿರುತ್ತೆ, ಒಳ್ಳೆ ಕಪ್ಪು ಕೂದಲಿರುತ್ತೆ. ಬಟ್ ಆದರೆ ಕೆಲವರಿಗೆ ನೋಡಿದರೆ ತುಂಬ ಲೈಟಿಶ್ ಆಗಿರುವಂಥ ಕಲರ್ ಇರುತ್ತೆ. ಸೊ ಇದು ಈ ಪ್ರಪೋರ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯು ಮೆಲಾನಿನ್ ಜಾಸ್ತಿ ಇದ್ದಿದ್ದಾದರೆ ಅವರಿಗೆ ತುಂಬ ಡಾರ್ಕಿಶ್ ಶೇಡ್ ಇರುತ್ತೆ, ಅಥವಾ ಫಿಯೋ ಮೆಲಾನಿನ್ ಜಾಸ್ತಿ ಇದ್ದಿದ್ದಾದರೆ ಅವರಿಗೆ ಸ್ವಲ್ಪ ಲೈಟಿಶ್ ಶೇಡ್ ಅಥವಾ ರೆಡ್ಡಿಶ್ ಶೇಡ್ ಇರುವಂಥ ಸಾಧ್ಯತೆ ಇದೆ. ಸೊ ಯೂಶಲಿ ದಿಸ್ ಇಸ್ ದ ಮೇನ್ ರೀಸನ್, ನಮ್ಮ ಕೂದಲು ಕಲರ್ಗೆ ಇದೇ ಮೇನ್ ಕಾರಣ. ಸೊ ಯೂಶಲಿ ಏನಾಗುತ್ತೆ, ಒಂದು ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಈ ಮೆಲನೋಸೈಟ್ಸ್ ಏನಿದೆ ಅದಕ್ಕೆ ಈ ಮೆಲಾನಿನ್ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಆ ಕೆಪಾಸಿಟಿ ಕಡಿಮೆ ಆಗ್ತಾ ಹೋದಂಗೆ ಏನಾಗುತ್ತೆ, ನಮ್ಮ ಕೂದಲಿಗೆ ಕಲರ್ ಏನಿದೆ ಅದರದ್ದು ಡೆಫಿಸಿಟ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ನಮ್ಮ ಕಪ್ಪು ಕೂದಲು ಏನಿದೆ ಅದು ಗ್ರೇ ಆಗಿ ಅಥವಾ ಬಿಳಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದೇ ಸೈಂಟಿಫಿಕ್ ರೀಸನ್ ಯಾಕೆ ನಮಗೆ ಬಿಳಿ ಕೂದಲು ಬರುತ್ತೆ ಅಂತ. ಸೈಂಟಿಫಿಕ್ ರೀಸನ್ ಏನು ಅಂತ ಕೇಳಿದರೆ, ನಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಮೆಲನೋಸೈಟ್ಸ್ಗೆ, ನಮ್ಮ ಹೇರ್ ಫಾಲಿಕಲ್ಸ್ ಅಲ್ಲಿರುವಂಥ ಮೆಲನೋಸೈಟ್ಸ್ ಅಂತ ಕೋಶಗಳಿಗೆ ಮೆಲಾನಿನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಮ್ಮ ಕೂದಲದ ಕಲರ್ ಏನಿದೆ ನಿಧಾನಕ್ಕೆ ಚೇಂಜ್ ಆಗಿ ವೈಟ್ ಆಗುತ್ತೆ. ಸೊ ಈ ಬಿಳಿ ಕೂದಲು ಬರಲಿಕ್ಕೆ ಜೆನೆಟಿಕ್ ಫ್ಯಾಕ್ಟರ್ ಏನಿದೆ ದಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ನಮ್ಮ ತಂದೆ ತಾಯಿಗೆ ಬಿಳಿ ಕೂದಲು ಬಂದು ತುಂಬ ಲೇಟ್ ಆಗಾದರೆ ನಮಗೂ ಕೂಡ ಆ ಒಂದು ಗಿಫ್ಟ್ ಸಿಗುವಂಥ ಸಾಧ್ಯತೆ ಇದೆ. ಬಟ್ ನನಗೆಲ್ಲ ಬೇಗ ಸ್ಟಾರ್ಟ್ ಆಗಿತ್ತು, ಮೇ ಬಿ ಒಂದು 26-27 ಇಯರ್ಸಲ್ಲಿ ವೈಟ್ ಹೇರ್ಸ್ ಏನಿದೆ ನಿಧಾನಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲಿ ಇಲ್ಲಿ ಒಂದೊಂದು ಸ್ಟಾರ್ಟ್ ಆಯಿತು. ಬಟ್ ಮೇ ಬಿ ಅರೌಂಡ್ 35-40 ಎಲ್ಲ ಆಗುವಾಗ ಅದರದ್ದು ಡೆನ್ಸಿಟಿ ಏನಿದೆ ಅದು ಜಾಸ್ತಿ ಆಗ್ತಾ ಹೋಯಿತು. ಬಟ್ ಅದು ನ್ಯಾಚುರಲ್ ಅಂತ ಹೇಳ್ಬೋದು, ಅದಕ್ಕೂ ರೀಸನ್ಸ್ ಇದೆ, ಅದೇನು ಅಂತ ನಾನು ಶೇರ್ ಮಾಡ್ತೇನೆ. ಸೊ ಯೂಶಲಿ ಜೆನೆಟಿಕ್ ಫ್ಯಾಕ್ಟರ್ ಏನಿದೆ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಫ್ಯಾಕ್ಟರ್. ಕೆಲವರಿಗೆ ನಾವು ನೋಡ್ತೀವಿ ತುಂಬ ವಯಸ್ಸಾದರೂ ಕೂಡ ಕಂಪ್ಲೀಟ್ಲಿ ಹೇರ್ ಏನಿದೆ ಅದು ಯಾವುದು ಗ್ರೇ ಆಗಿರಲ್ಲ, ತುಂಬ ಡಾರ್ಕ್ ಆಗಿರುತ್ತೆ. ಆದರೆ ಕೆಲವರಲ್ಲಿ ನಾವು ನೋಡಿದರೆ ಏನಾಗುತ್ತೆ, ತುಂಬ ಯಂಗ್ ಏಜಲ್ಲೇ ಮೇ ಬಿ ಅರೌಂಡ್ 17-18 ಇಯರ್ಸಲ್ಲೇ ಈ ಗ್ರೇಯಿಂಗ್ ಆಫ್ ಹೇರ್ ಏನಿದೆ ಅದು ಸ್ಟಾರ್ಟ್ ಆಗಿರುತ್ತೆ. ಸೊ ಅದರ ಬಗ್ಗೆ ಒಂದು 2016 ಒಂದು ರಿಸರ್ಚ್ ಸ್ಟಡಿ ಮಾಡಿದಾಗ ಅವ್ರು ಏನು ಕಂಡುಹಿಡಿದಿರು ಅಂದರೆ,
ಒಂದು ಮ್ಯೂಟೇಷನ್ ಅಂದರೆ ಒಂದು IRF4 ಅಂತ ಒಂದು ಜೀನ್ ಇದೆ. ಸೊ ಅದರಲ್ಲಿ ಬಂದಿರುವಂಥ ಕೆಲವು ಚೇಂಜಸ್ ಇಂದ ಈ ಮೆಲಾನಿನ್ ಪ್ರೊಡಕ್ಷನ್ ಏನಿದೆ ಅದರಲ್ಲಿ ಡಿಫ್ರೆನ್ಸ್ ಬರುತ್ತೆ. ಅಂಥವರಿಗೆ ಬೇಗ ಈ ಗ್ರೇ ಹೇರ್ ಅಥವಾ ಬಿಳಿ ಕೂದಲು ಬರುವಂಥ ಸಾಧ್ಯತೆ ಇದೆ. ಸೊ ಜೆನೆಟಿಕ್ ಫ್ಯಾಕ್ಟರ್ ಇಸ್ ಒನ್ ಆಫ್ ದ ಮೇನ್ ರೀಸನ್. ಇನ್ನೊಂದು ಮುಖ್ಯವಾಗಿರುವಂಥ ಮತ್ತೊಂದು ಕಾರಣ ಏನು ಅಂತ ಕೇಳಿದರೆ ಆಕ್ಸಿಡೇಟಿವ್ ಡ್ಯಾಮೇಜ್. ನಮಗೆ ಗೊತ್ತು ನಮ್ಮ ಬಾಡಿಯಲ್ಲಿ ಯಾವಾಗಲೂ ಈ ಆಕ್ಸಿಡೇಷನ್ ಪ್ರೊಸೆಸ್ ಆಗ್ತಾ ಇರ್ತದೆ. ಸೊ ಹಾಗಾಗಿ ಎಷ್ಟೋ ಫ್ರೀ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಮ್ಮ ಈ ಹೇರ್ ಫಾಲಿಕಲ್ಸ್ ಅಲ್ಲಿ ಕೂಡ ಈ ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಹೈಡ್ರೋಜನ್ ಪೆರಾಕ್ಸೈಡ್ ಇದ್ದಾಗ ಏನಾಗುತ್ತೆ, ನಮ್ಮ ಈ ಹೇರ್ ಕವರಿಂಗ್ ಏನಿದೆ, ಕೋಟಿಂಗ್ ಏನಿದೆ ಅದು ಡ್ಯಾಮೇಜ್ ಆಗಲಿಕ್ಕೂ, ನಮ್ಮ ಕೂದಲದ್ದು ಕಲರ್ ಚೇಂಜ್ ಆಗಲಿಕ್ಕೂ ಕೂಡ ಅದೊಂದು ಮೇನ್ ರೀಸನ್ ಆಗುತ್ತೆ. ಸೊ ನಮ್ಮ ಹೇರ್ ಫಾಲಿಕಲ್ಸ್ ಅಲ್ಲಿ ಆಗುವಂಥ ಈ ಆಕ್ಸಿಡೇಟಿವ್ ಡ್ಯಾಮೇಜ್ ಅನ್ನು ಪ್ರಿವೆಂಟ್ ಮಾಡೋದು ಹೇಗೆ? ನಾವು ತಗೊಳ್ಳುವಂಥ ಆಹಾರದಲ್ಲಿ ತುಂಬ ಚೆನ್ನಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರಬೇಕು. ಸೊ ಒಳ್ಳೆ ಆಹಾರ ಎಲ್ಲ ನಾವು ರೆಗ್ಯುಲರ್ಲಿ ಸೇವಿಸಲಿಲ್ಲ, ನಮ್ಮ ಲೈಫ್ ಸ್ಟೈಲ್ ಏನಿದೆ ತುಂಬ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಹಾಗಿದ್ದಾಗ ಕೂಡ ನಮಗೆ ಈ ಪ್ರಿಮೆಚೂರ್ ಗ್ರೇಯಿಂಗ್ ಆಫ್ ಹೇರ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಇದೇ ಮೇನ್ ರೀಸನ್ ಯಾಕೆ ನೀವು ಡೈ ಯೂಸ್ ಮಾಡಿದ ಮೇಲೆ, ಕೂದಲಿಗೆ ನಾವು ಕಲರ್ ಯೂಸ್ ಮಾಡಿದ ಮೇಲೆ ಯಾಕೆ ನಮ್ಮ ಕೂದಲು ಬೇಗ ಬೆಳ್ಳಗಾಗುತ್ತೆ ಅಂತ ಕೇಳಿದರೆ ಅದಕ್ಕಿರೋ ಒಂದು ಮೇನ್ ರೀಸನ್ ಇಸ್ ದಿಸ್ ಹೈಡ್ರೋಜನ್ ಪೆರಾಕ್ಸೈಡ್. ನಿಮ್ಗೆ ಗೊತ್ತು ಎಲ್ಲ ಹೇರ್ ಕಲರ್ಸ್ ಅಲ್ಲಿ ಕೂಡ ಆಲ್ಮೋಸ್ಟ್ ಅಮೋನಿಯಾ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಇರುತ್ತೆ. ಸೊ ಅದು ಇದ್ರೆ ಮಾತ್ರ ನಮ್ಮ ಈ ಹೇರ್ ಸುತ್ತಲಿರುವಂಥ ಕ್ಯೂಟಿಕಲ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಆ ಪ್ರಾಡಕ್ಟಲ್ಲಿ ಇರುವಂಥ ಕಲರ್ ನಮ್ಮ ಕೂದಲಿಗೆ ಅಂಟಿಕೊಳ್ಳುತ್ತೆ. ಸೊ ಹಾಗಾಗಿ ಏನು ಮಾಡುತ್ತೆ, ಇಟ್ ವಿಲ್ ಗಿವ್ ಯು ಎ ಬ್ಲೀಚಿಂಗ್ ಎಫೆಕ್ಟ್. ಆ ಕೂದಲು ಏನಿದೆ, ನಮ್ಮ ಕೂದಲು ಏನಿದೆ ಅದನ್ನ ಒಂದ್ಸಲ ಅದರದ್ದು ಹೊರಗಡೆ ಇರೋ ಕೋಟಿಂಗ್ ಅನ್ನೆಲ್ಲ ಡ್ಯಾಮೇಜ್ ಮಾಡಿ ಆ ಪ್ರಾಡಕ್ಟಲ್ಲಿ ಇರುವಂಥ ಕಲರ್ ಇದಕ್ಕೆ ಸ್ಟಿಕ್ ಆನ್ ಆಗಲಿಕ್ಕೆ ಈ ಹೈಡ್ರೋಜನ್ ಪೆರಾಕ್ಸೈಡು ಮತ್ತು ಅಮೋನಿಯಾ ಏನಿದೆ ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಬಟ್ ನ್ಯಾಚುರಲಿ ಕೂಡ ನಮ್ಮ ಕೂದಲು ಹೇರ್ ಫಾಲಿಕಲ್ಸ್ ಏನಿದೆ ಅದರಲ್ಲಿ ಈ ಹೈಡ್ರೋಜನ್ ಪೆರಾಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಬಟ್ ನಾವು ರೆಗ್ಯುಲರ್ಲಿ ಒಳ್ಳೆ ಆಹಾರ ಎಲ್ಲ ಸೇವಿಸಿದರೆ, ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಇರುವಂಥ ಆಹಾರಗಳು ಸೇವಿಸಿದರೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆ ಅದಕ್ಕೆ ಅಷ್ಟೊಂದು ಈ ಕೂದಲು ಮೇಲೆ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ಕೂದಲು ಸೇಫ್ ಆಗಿರುತ್ತೆ. ಬಟ್ ನಮ್ಮ ಲೈಫ್ ಸ್ಟೈಲೇ ಚೆನ್ನಾಗಿಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಮ್ಮ ಕೂದಲಲ್ಲಿ ಇರುವಂಥ, ನಮ್ಮ ಹೇರ್ ಫಾಲಿಕಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಈ ಹೈಡ್ರೋಜನ್ ಪೆರಾಕ್ಸೈಡ್ ಏನಿದೆ ನಮ್ಮ ಕೂದಲನ್ನ ಡ್ಯಾಮೇಜ್ ಮಾಡುತ್ತೆ. ಸೊ ಅದರ ಕಲರ್ ಏನಿದೆ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ, ನಮಗೆ ಬಿಳಿ ಕೂದಲು ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಬೇಗ ಬಿಳಿ ಕೂದಲು ಬರ್ಲಿಕ್ಕಿರುವಂಥ ಮೇನ್ ಆ್ಯಂಡ್ ಮೋಸ್ಟ್ ಕಾಮನ್ ರೀಸನ್ ಯಾವುದು ಅಂತ ಕೇಳಿದರೆ ಡೆಫಿಷಿಯನ್ಸೀಸ್. ನಮಗೆ ಗೊತ್ತು ನಮ್ಮ ಆಹಾರದಲ್ಲಿ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಇದ್ದರೆ ಮಾತ್ರ ನಮ್ಮ ಕೂದಲು ಕಲರ್ ಮೇಂಟೈನ್ ಆಗುತ್ತೆ ಮತ್ತು ಕೂದಲು ಉದುರುವಿಕೆ ಕೂಡ ಕಡಿಮೆ ಆಗುತ್ತೆ. ಸೊ ಮೇನ್ಲಿ ನಮ್ಮ ಕೂದಲದ್ದು ಕಲರ್ ಚೆನ್ನಾಗಿರಬೇಕು ಅಂದರೆ ನೀವು ತಗೊಳ್ಳುವಂಥ ಆಹಾರದಲ್ಲಿ ವಿಟಮಿನ್ B12 ಚೆನ್ನಾಗಿರಬೇಕು, ವಿಟಮಿನ್ D ತುಂಬ ಚೆನ್ನಾಗಿರಬೇಕು, ಜಿಂಕ್ ಚೆನ್ನಾಗಿರಬೇಕು, ಐರನ್ ಚೆನ್ನಾಗಿರಬೇಕು ಮತ್ತು ಕಾಪರ್ ಚೆನ್ನಾಗಿರಬೇಕು. ಸೊ ಎಷ್ಟೋ ಮಕ್ಕಳಲ್ಲಿ ಇನಿಷಿಯಲಿ ಈ ಬಿಳಿ ಕೂದಲು ನೀವು ನೋಡಿರ್ತೀರಾ, ನಮ್ಮ ಮಗು ಮೇ ಬಿ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅಲ್ಲಿ ಇಲ್ಲಿ ಒಂದೊಂದು ಬಿಳಿ ಕೂದಲು ಕಂಡು ಬರುತ್ತೆ. ಸೊ ಇದಕ್ಕಿರುವಂಥ ಮೇನ್ ರೀಸನ್ ಏನು ಅಂತ ಕೇಳಿದರೆ ಅವರ ಆಹಾರದಲ್ಲಿ ಆ ಪೌಷ್ಟಿಕಾಂಶಗಳಿಲ್ಲ. ಅದು ವಿಟಮಿನ್ D ಇರ್ಬೋದು, ವಿಟಮಿನ್ B12 ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಮಗೆ ಗೊತ್ತು ವಿಟಮಿನ್ B12 ಡೆಫಿಷಿಯನ್ಸಿ ಇದ್ದಾಗ ನಮಗೆ ಪೆರ್ನಿಷಿಯಸ್ ಅನಿಮಿಯಾ ಅಂತ ಒಂದು ಕಾಯಿಲೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಅನಿಮಿಯಾ ಇದ್ದಾಗ ಯೂಶಲಿ ಏನಾಗುತ್ತೆ, ನಮ್ಮ ಹೇರ್ ಫಾಲಿಕಲ್ಸ್ ಚೆನ್ನಾಗಿ ಇರಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಸಿಗಲೇಬೇಕು. ಸೊ ಅನಿಮಿಕ್ ಇದ್ದಾಗ ಏನಾಗುತ್ತೆ, ಆ ಪೌಷ್ಟಿಕಾಂಶಗಳು ಸರಿಯಾಗಿ ಸರ್ಕ್ಯುಲೇಟ್ ಆಗಲ್ಲ, ಸರಿಯಾಗಿ ನಮ್ಮ ಹೇರ್ ಫಾಲಿಕಲ್ಸ್ಗೆ ಸಿಗಲ್ಲ. ಸೊ ಹಾಗಾಗಿ ಹೇರ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆಯೂ ಇದೆ. ಅಟ್ ದ ಸೇಮ್ ಟೈಮ್ ಪ್ರಿಮೆಚೂರ್ ಗ್ರೇಯಿಂಗ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ವಿಟಮಿನ್ B12 ನಮಗೆ ಚೆನ್ನಾಗಿ ಸಿಗಬೇಕು ಅಂದರೆ ಅದು ಇರುವಂಥ ಆಹಾರಗಳು, ನಮ್ಮ ನಾನ್ ವೆಜಿಟೇರಿಯನ್ ಫುಡ್ ತಗೊಳ್ಳೋರಿಗೆ ಈಸಿಲಿ ವಿಟಮಿನ್ B12 ಚೆನ್ನಾಗಿ ಸಿಗುತ್ತೆ. ಬಟ್ ವೆಜಿಟೇರಿಯನ್ಸ್ ಆದರೆ ಮೇ ಬಿ ಮೊಸರು ಇರ್ಬೋದು ಅಥವಾ ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಇದೆಲ್ಲ ತಗೊಂಡಾಗ ವಿಟಮಿನ್ B12 ಒಂದೇ ಅಲ್ಲ, ಅದರೊಟ್ಟಿಗೆ ಬೇಕಾದಷ್ಟು ಜಿಂಕು, ಐರನ್, ಕಾಪರ್ ಇದು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ವೈಟಮಿನ್ D ಡೆಫಿಷಿಯನ್ಸಿ ಅಂತ ತುಂಬ ಜಾಸ್ತಿ ಇದೆ. ನಮಗೆ ಗೊತ್ತು, ನಾವು ಎಷ್ಟೋ ಜನರಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಯಾರಿಗೂ ಸಫಿಷಿಯೆಂಟ್ ಆಗಿರುವಷ್ಟು ವೈಟಮಿನ್ D ಇರಲ್ಲ. ಸೊ ಹಾಗಾಗಿ ಅಂಥವ್ರು ಏನು ಮಾಡಬೇಕು, ವೈಟಮಿನ್ D ಸಪ್ಲಿಮೆಂಟ್ಸ್ ತಗೋಬೇಕು. ಇನಿಷಿಯಲಿ ಸಣ್ಣವರಾದರೂ ಕೂಡ, ಸಣ್ಣ ಮಕ್ಕಳಾದರೂ ಕೂಡ ನಾವು ಒಂದ್ಸಲ ವೈಟಮಿನ್ D ಲೆವೆಲ್ಸ್ ನೋಡಿ ಅದಕ್ಕಿರುವಂಥ ಕರೆಕ್ಟ್ ಆಗಿರುವಂಥ ಸಪ್ಲಿಮೆಂಟ್ಸ್ ಕೊಟ್ಟರೆ ಅವರ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಕೂದಲು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. 4ನೇ ಮೇನ್ ಕಾರಣ ಏನು ಅಂದರೆ ಸ್ಟ್ರೆಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಯೂಶಲಿ ಕೇಳ್ತಾರೆ, ಯಾಕಪ್ಪ ಬಿಳಿ ಕೂದಲಾಗ್ಬಿಟ್ಟಿದೆ ನಿನಗೆ, ಅಷ್ಟೊಂದು ತಲೆಬಿಸಿ ಆಗಿದೆ ಅಂತ ಕೇಳೋರು ಎಷ್ಟೋ ಜನ ಇದ್ದಾರೆ. ಅವರು ಸುಮ್ಮನೆ ಕೇಳುವಂಥ ಒಂದು ಪ್ರಶ್ನೆ ಆದರೂ ಕೂಡ ಅದರ ಹಿಂದೆ ಕೂಡ ಒಂದು ಸೈನ್ಸ್ ಇದೆ. ಸೊ ಯಾವಾಗ ನಮ್ಮ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಆವಾಗ ನಾರ್ ಎಪಿನೆಫ್ರಿನ್ ಅಂತ ಒಂದು ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈ ನಾರ್ ಎಪಿನೆಫ್ರಿನ್ ಏನು ಮಾಡುತ್ತೆ ಅಂದರೆ ನಮ್ಮ ಹೇರ್ ಫಾಲಿಕಲ್ಸ್ ಇರುವಂಥ ಈ ಮೆಲನೋಸೈಟ್ಸ್ ಏನಿದೆ ಅದರ ಮೇಲೆ ಎಫೆಕ್ಟ್ ಮಾಡಿ ಈ ಮೆಲಾನಿನ್ದು ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಮಾಡಿಸುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ನಮಗೆ ಬಿಳಿ ಕೂದಲು
ಕೂದಲು ಏನಿದೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಎಲ್ಲರೂ ಅದಕ್ಕೆ ಹೇಳ್ತಾರೆ ತಲೆ ಬಿಸಿ ಆದರೆ ಬಿಳಿ ಕೂದಲಾಗುತ್ತೆ. ಈವನ್ ನನಗೂ ಕೂಡ ಮೋಸ್ಟ್ ಪ್ರಾಬಬ್ಲಿ ಈ ಬಿಳಿ ಕೂದಲು ಜಾಸ್ತಿ ಆಗಿದ್ದದ್ದು ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ತಲೆ ಬಿಸಿನೇ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಸೊ ಸ್ಟ್ರೆಸ್ಸನ್ನು ಕಡಿಮೆ ಮಾಡಬೇಕು ಅಂದ್ರೆ ನಾವೇನು ಮಾಡಬೇಕು, ಮೇ ಬಿ ಒಂದು ಯೋಗ ಪ್ರಾಕ್ಟೀಸ್ಗಳು ಮಾಡ್ಬೋದು ಅಥವಾ ಕೌನ್ಸಿಲಿಂಗ್ ಮಾಡ್ಕೋಬೋದು. ಸೊ ಯಾಕೆ ಆ ಸ್ಟ್ರೆಸ್ ಬರ್ತಾ ಇದೆ ಆ ಕಾರಣ ಕಂಡಿಡಿದು ಅದನ್ನು ಕಂಟ್ರೋಲ್ ಮಾಡಿದರೆ ನಮ್ಮ ಈ ಸ್ಟ್ರೆಸ್ಸಿಂದ ಹೊರ ಬರಲಿಕ್ಕಾಗತ್ತೆ. ಆ್ಯಂಡ್ ಈ ಬಿಳಿ ಕೂದಲು ಬರೋದ್ರದ್ದು ಲೈಕ್ ಇಂಟೆನ್ಸಿಟಿ ಏನಿದೆ ಅದನ್ನು ನಮಗೆ ಕಡಿಮೆ ಮಾಡಲಿಕ್ಕಾಗತ್ತೆ. ಸೊ ಈ ಸ್ಟ್ರೆಸ್ ಜಾಸ್ತಿ ಆದಾಗ ಇದು ಒಂದೇ ಅಲ್ಲ, ನಮಗೆ ನಾರೆಪಿನೆಫ್ರಿನ್ ಎಫೆಕ್ಟ್ ಒಂದೇ ಅಲ್ಲ, ನಮ್ಮ ಸಿಂಪಥೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅದು ಕೂಡ ಇದಕ್ಕೊಂದು ಮೇನ್ ರೀಸನ್ ಆಗಿ ನಮಗೆ ಬಿಳಿ ಕೂದಲು ಏನಿದೆ ಅದು ಬೇಗ ಬರುವಂಥ ಸಾಧ್ಯತೆಗಳಿದೆ. ಇನ್ನು ಬಿಳಿ ಕೂದಲು ಸ್ಟಾರ್ಟ್ ಆಗ್ಲಿಕ್ಕೆ ಇರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ಅಡಿಕ್ಷನ್ಸ್. ಆ್ಯಕ್ಚುಲಿ ಸ್ಮೋಕಿಂಗ್ ಇದ್ದವರಲ್ಲಿ ಈ ಬಿಳಿ ಕೂದಲು ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿ ಇದೆ. ಯಾಕೆಂದರೆ ಸ್ಮೋಕಿಂಗ್ ಮಾಡುವಾಗ ಏನಾಗುತ್ತೆ, ಅದರಲ್ಲಿರುವಂಥ ಕೆಮಿಕಲ್ಸಿಂದ ನಮ್ಮ ರಕ್ತನಾಳಗಳೇನಿದೆ ಅದು ಶ್ರಿಂಕ್ ಆಗುತ್ತೆ, ನಮ್ಮ ಹೇರ್ ಫಾಲಿಕಲ್ಸ್ಗೆ ಬೇಕಾದಷ್ಟು ಪೌಷ್ಟಿಕಾಂಶಗಳು ಸಿಗಲ್ಲ. ಸೊ ಹಾಗಾಗಿ ಅವರಿಗೆ ಬೇಗ ಈ ಬಿಳಿ ಕೂದಲು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಆ್ಯಂಡ್ ಅದರ ಒಟ್ಟಿಗೆ ಸ್ಮೋಕಿಂಗ್ ಮಾಡೋದ್ರಲ್ಲಿ ಏನಾಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಏನಿದೆ ಅದು ತುಂಬ ಜಾಸ್ತಿ ಆಗುತ್ತೆ. ಬಿಕಾಸ್ ಆ ಸ್ಮೋಕಲ್ಲಿ ಇರುವಂಥ ಎಷ್ಟೋ ಟಾಕ್ಸಿನ್ಸ್ ಏನಿದೆ ಅದು ನಮ್ಮ ಬಾಡಿ ಒಳಗೆ ಹೋದಾಗ ಅದರಿಂದ ಎಷ್ಟೋ ಲೈಕ್ ಫ್ರೀ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ, ನಮ್ಮ ಬಾಡಿಗೆ ಹಾರ್ಮ್ಫುಲ್ ಆಗಿರುವಂಥ ಎಷ್ಟೋ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅದು ಕೂಡ ಈ ಗ್ರೇಯಿಂಗ್ ಆಫ್ ಹೇರ್ಗೆ ಒನ್ ಆಫ್ ದ ಮೇನ್ ರೀಸನ್ ಇರ್ಬೋದು. ಇನ್ನು ಈ ಹಾರ್ಮೋನಲ್ ಚೇಂಜಸ್ ಅಲ್ಲಿ ಕೂಡ ಈ ವೈಟ್ ಹೇರ್ ಏನಿದೆ ಅದು ಬೇಗ ಕಂಡು ಬರ್ಬೋದು. ಎಸ್ಪೆಷಲಿ ನೀವು ನೋಡ್ತೀರಾ ಲೇಡೀಸ್ ಅಲ್ಲಿ ಆಫ್ಟರ್ ಮೆನೋಪಾಸ್ ಏನಿದೆ ಅಲ್ಲಿ ತುಂಬಾ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ. ಸೊ ಅಲ್ಲಿ ತನಕ ಅಷ್ಟೊಂದು ಬಿಳಿ ಕೂದಲು ಇಲ್ಲದೆ ಇದ್ದವರಿಗೆ ಕೂಡ ಅದಾದ್ಮೇಲೆ ಸಡನ್ ಆಗಿ ಈ ಗ್ರೇ ಹೇರ್ ಏನಿದೆ ಅದು ತುಂಬಾ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇದ್ದವರಲ್ಲಿ ಕೂಡ ಈ ಬಿಳಿ ಕೂದಲು ಏನಿದೆ ಅದು ಬೇಗ ಸ್ಟಾರ್ಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ. ಸೊ ಇಷ್ಟೆಲ್ಲ ಕಾರಣಗಳು ನಮ್ಮ ವೈಟ್ ಹೇರ್ ಅಥವಾ ಈ ಬಿಳಿ ಕೂದಲು ಅಥವಾ ಗ್ರೇ ಹೇರ್ ಏನಿದೆ ಅದು ಬರ್ಲಿಕ್ಕಿರುವಂಥ ರೀಸನ್ಸ್ ಅಂತ ನಾವು ಹೇಳ್ಬೋದು. ಸೊ ಇದರಲ್ಲಿ ಮುಖ್ಯವಾಗಿ ಡೆಫಿಷಿಯನ್ಸೀಸ್ ಎಲ್ಲ ಏನಿದೆ ಅದು ನಾವು ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ಕೂದಲು ಬಿಳಿ ಆಗೋದು ಅದನ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಎಷ್ಟೋ ಫ್ಯಾಕ್ಟರ್ಸ್ ನಮ್ಮ ಕೈಯಲ್ಲೇ ಇದೆ. ಈಗ ಓಕೆ, ಜೆನೆಟಿಕ್ ಫ್ಯಾಕ್ಟರ್ ಏನಿದೆ ಅದು ನಮ್ಮ ಕೈಯಲ್ಲಿಲ್ಲ. ಸೊ ನಮ್ಮ ತಂದೆ ತಾಯಿಗೆ ಪ್ಯಾರೆಂಟ್ಸ್ಗೆಲ್ಲ ಬೇಗ ಬಿಳಿ ಕೂದಲು ಬಂದಿತ್ತು ಅಂತ ಆದರೆ ನಮಗೂ ಕೂಡ ಬರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಜಾಸ್ತಿ ಇದೆ. ಬಟ್ ಅದು ಬಿಟ್ಟು ಬಾಕಿ ಇರುವ ಅಡಿಕ್ಷನ್ಸ್ ಆದರೆ ನಾವು ಅದರಿಂದ ದೂರ ಇದ್ದರೆ ನಮ್ಗೆ ಇದನ್ನು ಕಡಿಮೆ ಮಾಡಲಿಕ್ಕಾಗತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡೆಫಿಷಿಯನ್ಸೀಸ್ ನಾ ಹೇಳ್ದಂಗೆ ವೈಟಮಿನ್ B12 ಇರ್ಬೋದು, ಐರನ್ ಇರ್ಬೋದು, ಕಾಪರ್ ಇರ್ಬೋದು, ವೈಟಮಿನ್ ಡಿ ಇರ್ಬೋದು, ಜಿಂಕ್ ಇರ್ಬೋದು. ಸೊ ಈ ಥರ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಚೆನ್ನಾಗಿ ಸಿಕ್ಕಿದ್ರೆ ಮಾತ್ರ ನಮ್ಮ ಕೂದಲು ಹೇರ್ ಫಾಲಿಕಲ್ಸ್ ಇರುವಂಥ ಮೆಲನೋಸೈಟ್ಸ್ಗೆ ಮೆಲಾನಿನ್ ಪಿಗ್ಮೆಂಟ್ ಪ್ರೊಡ್ಯೂಸ್ ಮಾಡಲಿಕ್ಕಾಗತ್ತೆ. ಸೊ ನಾವೇನು ಮಾಡಬೇಕು, ಈ ಥರ ಮಕ್ಕಳಲ್ಲಿ ನಮ್ಗೆ ಏನಾದರೂ ಈ ಥರ ಲೈಕ್ ಬಿಳಿ ಕೂದಲು ಬೇಗ ಕಂಡು ಬಂದರೆ ಅವರಿಗೆ ಚೆನ್ನಾಗಿ ತರಕಾರಿ ನಾವು ತಿನ್ನಿಸ್ಬೇಕು. ಅವ್ರದ್ದು ವೈಟಮಿನ್ B12 ಲೆವೆಲ್, ವೈಟಮಿನ್ ಡಿ ಲೆವೆಲ್ ಏನಿದೆ, ಜಿಂಕ್ ಲೆವೆಲ್ ಏನಿದೆ ಅದು ನಾವು ಟೆಸ್ಟ್ ಮಾಡಿ ನೋಡಬೇಕು. ಅದರಲ್ಲಿ ಏನಾದರೂ ಡೆಫಿಷಿಯನ್ಸಿ ಇದ್ದರೆ ನಾವು ಬೇಗ ಅದಕ್ಕಿರುವಂಥ ಮೆಷರ್ಸ್ ತಗೊಂಡ್ರೆ ಏನಾಗುತ್ತೆ, ಇದು ಜಾಸ್ತಿ ಆಗೋದನ್ನ ಪ್ರಿವೆಂಟ್ ಮಾಡಲಿಕ್ಕಾಗತ್ತೆ. ಸೊ ನಾನು ಫಸ್ಟೇ ಹೇಳಿದ್ದೇನೆ, ನಮಗೆ ಇಡೀ ಲೈಫ್ ವೈಟ್ ಹೇರ್ ಅಥವಾ ಬಿಳಿ ಕೂದಲು ಗ್ರೇ ಹೇರ್ ಬರಬಾರ್ದು ಅಂದರೆ ದಟ್ ಈಸ್ ಹೈಲಿ ಇಂಪಾಸಿಬಲ್. ಬಿಕಾಸ್ ನಮ್ಮ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ನಮ್ಮ ಬಾಡಿಯಲ್ಲಿರೋ ಸೆಲ್ಸ್ ವೀಕ್ ಆಗುತ್ತೆ. ಅದಕ್ಕೆ ಈ ಥರ ಪಿಗ್ಮೆಂಟ್ಸ್ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಬರ್ತದೆ. ಬಟ್ ನಾವು ಕರೆಕ್ಟಾಗಿರುವಂಥ ಆಹಾರ, ಕರೆಕ್ಟಾಗಿರುವಂಥ ಲೈಫ್ ಸ್ಟೈಲ್ನ ಫಾಲೋ ಮಾಡಿದರೆ ಇದು ಬರೋದನ್ನ ತುಂಬ ಡಿಲೇ ಮಾಡಲಿಕ್ಕಾಗುತ್ತೆ ನಮಗೆ. ಸೊ ವೈಟ್ ಹೇರ್ ಸ್ಟಾರ್ಟ್ ಆಯಿತು ಇಮಿಡಿಯೇಟ್ಲಿ ಅಂತಂದರೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿ ನೋಡಿ, ನಿಮ್ಗೆ ಏನಾದರೂ ಡೆಫಿಷಿಯನ್ಸೀಸ್ ಇದೆಯಾ ನೋಡಿ, ಅದಕ್ಕೆ ಬೇಕಾಗಿರುವಂಥ ಮೆಷರ್ಸ್ ತಗೊಂಡ್ರೆ ಇನ್ನೂ ಜಾಸ್ತಿ ಆಗೋದನ್ನ ಅದು ಪ್ರಿವೆಂಟ್ ಮಾಡಲಿಕ್ಕಾಗತ್ತೆ. ಆ್ಯಂಡ್ ಇನಿಷಿಯಲಿನೇ ಸ್ವಲ್ಪ ಮಟ್ಟಿಗೆ ಲೈಕ್ ಸ್ವಲ್ಪ ಗ್ರೇ ಹೇರ್ ಇದೆ, ಇಮಿಡಿಯೇಟ್ಲಿ ನೀವು ಕೆಮಿಕಲ್ಸ್ ಇರುವಂಥ ಈ ಹೇರ್ ಡೈಸ್ ಏನಿದೆ ಅದನ್ನು ಯೂಸ್ ಮಾಡಬೇಡಿ. ತುಂಬ ಜಾಸ್ತಿ ಆಯಿತು ಅಂತ ಆದರೆ ನಮಗೇನು ಮಾಡೋಕ್ಕಾಗಲ್ಲ. ಲುಕ್ ಚೆನ್ನಾಗಿರಬೇಕು ಅಂದರೆ ಹೇರ್ ಡೈ ಯೂಸ್ ಮಾಡಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇನಿಷಿಯಲಿ ನಾವು ಆದಷ್ಟು ಈ ನ್ಯಾಚುರಲಿ ಇರುವಂಥ ಐಟಮ್ಸನ್ನು ಯೂಸ್ ಮಾಡಿದರೆ ನಮಗೇನಾಗುತ್ತೆ, ಅಲ್ಲಿ ಇರುವಂಥ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಕೂಡ ಪ್ರಿವೆಂಟ್ ಮಾಡಲಿಕ್ಕಾಗತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೇರ್ ಬ್ಲೀಚ್ ಆಗಲ್ಲ. ನಾನು ಹೇಳಿದ್ದೇನೆ, ಹೈಡ್ರೋಜನ್ ಪೆರಾಕ್ಸೈಡ್ ಜಾಸ್ತಿ ಇದ್ದಾಗ ನಮ್ಮ ಕೂದಲಲ್ಲಿ ಇರುವಂಥ ಕವರಿಂಗ್ ಏನಿದೆ ಅದು ಬೇಗ ಡ್ಯಾಮೇಜ್ ಆಗಿ ನಮಗೆ ಸಮಸ್ಯೆಗಳು ಅಂದರೆ ಎಲ್ಲದೂ ವೈಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಹೇರ್ ಡೈ ಯೂಸ್ ಮಾಡಿದ ಕೂಡಲೇ ನಮ್ಮ ಜಾಸ್ತಿ ಕೂದಲು ವೈಟ್ ಆಗ್ಲಿಕ್ಕೆ ಇರುವಂಥ ಮೇನ್ ರೀಸನೇ ಅದರಲ್ಲಿರುವಂಥ ಹೈಡ್ರೋಜನ್ ಪೆರಾಕ್ಸೈಡು ಮತ್ತು ಅಮೋನಿಯಾ. ಸೊ ಹಾಗಾಗಿ ಇದನ್ನ ಅವಾಯ್ಡ್ ಮಾಡಿ ನ್ಯಾಚುರಲಿ ಇರುವಂಥ ಹೇರ್ ಕಲರ್ಸ್ ಏನಿದೆ ಅದು ಹೆನ್ನ ಇರ್ಬೋದು, ನಮ್ಮ ಮೆಹಂದಿ ಇರ್ಬೋದು, ಅದೇ ಥರ ಲೈಕ್ ನೀಲಿ ಅಂತ ನಾವೇನು ಹೇಳ್ತೀವಿ, ಇಂಡಿಗೋ ಪೌಡರ್ ಏನಿದೆ. ಸೊ ಈ ಥರ ಐಟಮ್ಸನ್ನು ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಒಂದು ನ್ಯಾಚುರಲಿ ನಮ್ಮ ಹೇರ್ ಫಾಲಿಕಲ್ಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಮಗೆ ಈ ಡ್ಯಾಂಡ್ರಫು ಈ ಥರ ಫಂಗಲ್ ಇನ್ಫೆಕ್ಷನ್ಸ್ ಬರುವಂಥ ಸಾಧ್ಯತೆ ಕಡಿಮೆ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ನ್ಯಾಚುರಲ್ ಕಲರ್ ಕೊಡ್ಲಿಕ್ಕೂ ಕೂಡ ಆಗುತ್ತೆ. ಅಷ್ಟೊಂದು ಲುಕ್ ಇರಲ್ಲ, ಹೇರ್ ಡೈ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಲುಕ್ ಇರಬೇಕು ಅಂತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇನ್ನು ಗ್ರೇಯಿಂಗ್ ಅನ್ನ ತುಂಬ ಡಿಲೇ ಮಾಡ್ಲಿಕ್ಕಾಗತ್ತೆ. ಹೇರ್ ಡೈ ನೀವು ಅಪ್ಲೈ ಮಾಡಿ ನೋಡಿ, ವಿತಿನ್ 2 to 3 years ನಿಮ್ದು ಕೂದಲೆಲ್ಲ ವೈಟ್ ಆಗಿಬಿಡುತ್ತೆ. ಸೊ ಆದಷ್ಟು ನ್ಯಾಚುರಲ್ ಇರುವಂಥ ಐಟಮ್ಸ್ ಅನ್ನ ಯೂಸ್ ಮಾಡಲಿಕ್ಕೆ ನೋಡಬೇಕು. ಇನ್ನು ಇದರೊಟ್ಟಿಗೆ ನಮ್ಮ ನೆಲ್ಲಿಕಾಯಿ ಏನಿದೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್. ಅಪ್ಲಿಕೇಶನ್ಗೂ ನಾವು ಯೂಸ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ನೆಲ್ಲಿಕಾಯಿ ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡಿದ್ರೆ ಅದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಸಿ ಇದೆ. ವೈಟಮಿನ್ ಸಿ ನಮಗೆಲ್ಲ ಗೊತ್ತು, ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ಸೊ ಹಾಗಾಗಿ
ಹಾಗಾಗಿ ಗ್ರೇಯಿಂಗನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಲೈಕೋಪೀನ್ ಅಂತ ಹೇಳ್ತೀವಿ, ಲೈಕೋಪೀನ್ ಮತ್ತು ಒಮೆಗಾ 3 ಏನಿದೆ ಇದು ಎರಡು ಕೂಡ ತುಂಬ ಒಳ್ಳೆಯದು. ನಮ್ಮ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಬಿಕಾಸ್ ದೇ ಆರ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ಸ್. ಮತ್ತು ತುಂಬ ನಿಮಗೆ ಗೊತ್ತಿದೆ ಗ್ಲೂಟಾಥಯೋನ್ ಇರ್ಬೋದು. ಸೊ ಈ ಥರ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಾವು ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಈ ಗ್ರೇಯಿಂಗ್ದು ಸ್ಪೀಡ್ ಏನಿದೆ ಅದನ್ನು ನಮಗೆ ಸ್ಲೋ ಡೌನ್ ಮಾಡಲಿಕ್ಕಾಗುತ್ತೆ. ಇನಿಷಿಯಲಿ ಮೇ ಬಿ ಒಂದು 20s ಸ್ಟಾರ್ಟ್ ಆಗಿದ್ದಾದರೂ ಕೂಡ ಒಂದು 45 ವರ್ಷ ಆಗೋ ಅಲ್ಲಿ ತನಕ ನಮ್ಗೆ ಅದನ್ನು ಪುಷ್ ಮಾಡ್ಲಿಕ್ಕಾಗುತ್ತೆ. ಅಷ್ಟೊಂದು ಗ್ರೇ ಹೇರ್ ಇಲ್ಲದೆ ನಮಗೆ ಪುಷ್ ಮಾಡ್ಲಿಕ್ಕಾಗುತ್ತೆ. ಇನ್ನು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದವರಾದ್ರೆ ಏನು ಮಾಡಬೇಕು, ಮೇ ಬಿ ಮೆಡಿಟೇಷನ್ ಇರ್ಬೋದು, ಅಥವಾ ಯೋಗ ಪ್ರಾಕ್ಟೀಸಸ್ ಇರ್ಬೋದು, ಅಥವಾ ವರ್ಕೌಟ್ ಇರ್ಬೋದು. ಸ್ಟ್ರೆಸ್ಸನ್ನು ಬರ್ಸ್ ಮಾಡ್ಲಿಕ್ಕೆ ಇಷ್ಟೊಂದು ಒಳ್ಳೆ ಆಕ್ಟಿವಿಟಿ ಬೇರೆ ಯಾವುದೂ ಇಲ್ಲ. ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಅಥವಾ ಏನಾದರೂ ಒಳ್ಳೆ ಗೇಮ್ಸ್ ಆಡಿ, ಅಥವಾ ಯೋಗ ಪ್ರಾಕ್ಟೀಸ್ ಮಾಡಿ. ಸೊ ನಮ್ಮ ಸ್ಟ್ರೆಸ್ ಲೆವೆಲನ್ನು ಕಂಟ್ರೋಲ್ ಮಾಡೋದು ಕೂಡ ನಮ್ಮ ಬಾಡಿಯಲ್ಲಿ ಆಗುವಂಥ ಈ ಆಕ್ಸಿಡೇಟಿವ್ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಸೊ ಸ್ಟ್ರೆಸ್ ಜಾಸ್ತಿ ಆದಾಗ ಆಫ್ಕೋರ್ಸ್ ನಮ್ಮ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗುತ್ತೆ, ನಾರೆಪಿನೆಫ್ರಿನ್ ಜಾಸ್ತಿ ಆಗುತ್ತೆ, ಸಿಂಪಥೆಟಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಕೂದಲು ಕೂಡ ಬೇಗ ಬೆಳ್ಳಗಾಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸ್ಟ್ರೆಸ್ಸನ್ನು ಒಂದು ಸ್ವಲ್ಪ ಹತೋಟಿಗೆ ಇಟ್ಕೊಳ್ಳಿಕ್ಕಾದರೆ ಈ ಕೂದಲು ಬೆಳ್ಳಗಾಗೋದೇನಿದೆ ಅದನ್ನು ನಮಗೆ ಡಿಲೇ ಮಾಡಲಿಕ್ಕಾಗುತ್ತೆ. ಇನ್ನು ನಮ್ಮ ಅಡಿಕ್ಷನ್ಸ್ ಏನಿದೆ ಅದರಿಂದ ಆದಷ್ಟು ನಾವು ದೂರ ಇರಬೇಕು. ಸ್ಮೋಕಿಂಗ್ ಹ್ಯಾಬಿಟ್ ಎಲ್ಲ ಇದ್ದರೆ ಅದನ್ನು ನಾವು ಕಡಿಮೆ ಮಾಡಿದರೂ ಕೂಡ ನಮಗೆ ಈ ಗ್ರೇಯಿಂಗ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಇನ್ನು ತುಂಬ ಲೈಕ್ ಮೆಡಿಸಿನ್ಸ್ ಕೂಡ ಇದೆ, ಲೈಕ್ ಅದು ಎಷ್ಟೊಂದು ಎಫೆಕ್ಟಿವ್ ಅಂತ ನಮಗೇನು ಹೇಳಲಿಕ್ಕಾಗಲ್ಲ. ಬಟ್ ಆಫ್ಕೋರ್ಸ್ ಆ್ಯಂಟಿ ಆಕ್ಸಿಡೆಂಟ್ಸ್ ನಾವು ಜಾಸ್ತಿ ತಗೊಂಡ್ರೆ ಅದರದೊಂದು ಬೆನಿಫಿಟ್ ನಮಗೆ ಸಿಕ್ಕೇ ಸಿಗುತ್ತೆ. ಇನ್ನು ಕೆಲವು ಟ್ರೀಟ್ಮೆಂಟ್ಸ್ ಲೈಕ್ PRP ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತಾರೆ. ಅದರದ್ದು ಎಫಿಕಸಿ ಬಗ್ಗೆ ಅಷ್ಟೊಂದು ನನಗೆ ಐಡಿಯಾ ಇಲ್ಲ, ಬಟ್ ಆದರೂ ಕೂಡ ಕುಡ್ ಬಿ ಎಫೆಕ್ಟಿವ್. ಬಿಕಾಸ್ ಅದರಿಂದ ಏನು ಹಾರ್ಮ್ಫುಲ್ ಆಗಿರುವಂಥ ರಿಸಲ್ಟ್ಸ್ ಏನೂ ಇರಲ್ಲ. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲನ್ನು ಮಾಡಿಫೈ ಮಾಡಿ, ಒಳ್ಳೆ ಆಹಾರ, ಚೆನ್ನಾಗಿ ನೀರು ಕುಡಿಯೋದು, ಒಳ್ಳೆ ಲೈಫ್ ಸ್ಟೈಲು, ಒಳ್ಳೆ ವ್ಯಾಯಾಮ ಇದೆಲ್ಲ ಮಾಡಿ ನಮ್ಮ ಒಳ್ಳೆ ಲೈಕ್ ಪೌಷ್ಟಿಕಾಂಶಗಳನ್ನು ನಾವು ಚೆಕ್ ಮಾಡಿ ನಮಗೇನಾದರೂ ಡೆಫಿಷಿಯನ್ಸೀಸ್ ಇದ್ದರೆ ಅದನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ಈ ಗ್ರೇಯಿಂಗ್ ಏನಿದೆ ಅಥವಾ ಬಿಳಿ ಕೂದಲೇನಿದೆ ಅದನ್ನು ಚೆನ್ನಾಗಿ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಅದು ಜಾಸ್ತಿ ಆಗೋದನ್ನು ಪ್ರಿವೆಂಟ್ ಮಾಡಲಿಕ್ಕಾಗತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.